ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಚಿಕನ್ ಕರಿನ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಇವಾಗ ನಾವು ಒಂದು ಕುಕ್ಕರ್ ತೊಗೊಂಡಿದ್ದೀವಿ. ಅದಕ್ಕೆ 3-4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಇದಕ್ಕೆ 4 ಏಲಕ್ಕಿ ಹಾಕ್ಕೊಳ್ಳೋಣ, ಲವಂಗು, ಮಸಾಲೆ ಪದಾರ್ಥಗಳನ್ನ ಎಲ್ಲ ಹಾಕ್ಕೊಂಡ್ಬಿಡೋಣ. ಚಕ್ಕೆ, 2 ಏಲಕ್ಕಿ, 1 ಸ್ಪೂನ್ ಜೀರಿಗೆ, ಆಮೇಲೆ ಕರಿಕಾಳು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ 1-3 ಹಸಿ ಒಣಮೆಣಸು. ಸೊ ಫ್ರೈ ಆಗಿದೆ ಅಲ್ವಾ. ಸೊ ನಾವು ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. 1-2 ಪಲಾವ್ ಎಲೆ, ಆಮೇಲೆ 4 ಈರುಳ್ಳಿ. ಸೊ ಈಗ ಈರುಳ್ಳಿ ಬೆಂದಿದೆ. ಇದಕ್ಕೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡೋಣ. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರನ್ನ ಒಂದು 2 ನಿಮಿಷ ಕಲಸೋಣ. ಸೊ ಇದಕ್ಕೆ ಮಸಾಲೆಗಳನ್ನ ಹಾಕೋಣ ಬನ್ನಿ. ಇದಕ್ಕೆ 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಸೊ ಇದಕ್ಕೆ ಈಗ ಧನಿಯಾ ಪೌಡರ್ ಹಾಕೊಳ್ಳೋಣ, 1 ಸ್ಪೂನು. 1 ಸ್ಪೂನ್ ಚಿಕನ್ ಪೌಡರ್ ಹಾಕೋಣ ಮಸಾಲಾನ. ಹಾಗೆ 1 ಸ್ಪೂನ್ ಗರಂ ಮಸಾಲ ಹಾಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಬನ್ನಿ. ನೀಟಾಗಿ ಕಲಿಸಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಾರಿ ನೀವು ಮನೆಯಲ್ಲಿ ಚಿಕನ್ ಕರಿನ ಟ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡು 3 ವಿಜಲ್ ಕೂಗಿಸ್ಕೊಳ್ಳೋಣ. ಸೊ ಇವಾಗ 3 ವಿಜಲ್ ಆಗಿದೆಯಲ್ಲ. ಸೊ ಇದಕ್ಕೆ ನಾವೀಗ ಚಿಕನ್ ಹಾಕ್ಕೊಳ್ಳೋಣ. ಸೊ ಇವಾಗ ನಾವು ಚಿಕನ್ ಹಾಕ್ಕೊಂಡಿದ್ದೀವಲ್ವ. ಸೊ ಇದನ್ನು ಚೆನ್ನಾಗಿ ಕಲಸಿ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಈ ಥರ ಕಲಿಸ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ ಚಿಕನ್ ಎಷ್ಟು ಚೆನ್ನಾಗಿ ಕಲಿಸ್ತಾ ಇದೆ ಅಂತ. ಸೊ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು ಬಿಡೋಣ. ಸೊ ಇದಕ್ಕೆ 1 ಗ್ಲಾಸ್ ನೀರು ಹಾಕೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ಉಪ್ಪು ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಕಲಸಿ 3-4 ವಿಜಲ್ ಕೂಗಿಸ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ಬೋದು ಚಿಕನ್ ಆಲ್ರೆಡಿ ರೆಡಿ ಆಯಿತು. ಸೊ ಇದನ್ನು ಬೌಲಿಗೆ ಹಾಕ್ಕೊಳ್ಳೋಣ ಬನ್ನಿ. ಸೊ ನೋಡಿ ಚಿಕನ್ ಕರಿ ಹೇಗೆ ಕುದೀತಾ ಇದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.